ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಇವತ್ತು ಒಂದು ಕೇಕ್ನ ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ. ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಟ್ಯಾಂಡ್ನ ಹಾಕಿ ಪ್ರೀ ಹೀಟ್ ಮಾಡೋದಕ್ಕೆ ಇಡ್ತೀನಿ. ಇವಾಗ ಅದನ್ನ ಕುಕ್ಕರ್ನ ಹೀಟ್ಗೆ ಇಟ್ಬಿಟ್ಟು ನಾನು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ. ಹೇಗೆ ಮಾಡ್ಕೋತೀನಿ, ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ನಾನು ಒಂದು ಫಸ್ಟು ಇಲ್ಲಿ ನನ್ನ ಹತ್ರ ಕೇಕ್ ಮೋಲ್ಡ್ ಇಲ್ಲ, ಹಾಗಾಗಿ ನಾನು ಒಂದು ಸ್ಟೀಲ್ ಬೌಲ್ನ ತೊಗೊಂಡಿದ್ದೀನಿ. ಗಟ್ಟಿ ಇರೋ ಅಂಥ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಫಸ್ಟು ನಾನಿಲ್ಲಿ ಬಟರ್ ಪೇಪರ್ ಏನು ಹಾಕ್ಕೊಂಡಿಲ್ಲ, ಹಾಗಾಗಿ ನಾನು ಅದಕ್ಕೆ ಎಣ್ಣೆನ ಹಚ್ಕೋತಿದ್ದೀನಿ. ನಾವು ಅಡುಗೆಗೆ ಎಣ್ಣೆ ಯೂಸ್ ಮಾಡ್ತೀವಲ್ವ, ಅದೇ ಎಣ್ಣೆನ ಕೈಯಲ್ಲೇ ಹಚ್ಕೋತಿದ್ದೀನಿ. ಕ್ಲೀನಾಗಿ ಹಚ್ಕೋಬೇಕು, ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ. ಎಣ್ಣೆನ ಹಚ್ಕೊಂಡ್ಮೇಲೆ ಅದಕ್ಕೆ ಮೈದಾ ಹಿಟ್ಟನ್ನ ಈ ಥರ ಹಾಕ್ಕೋಬೇಕು. ಕೈಯಲ್ಲೆಲ್ಲ ಉಜ್ಜಬಾರ್ದು. ಹಾಗೇ ಕೈಯಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡು ಉದುರಿಸ್ಕೋಬೇಕು. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಉದುರಿಸ್ಕೋಬೇಕು. ಉದುರಿಸಿ ಅದನ್ನ ಸೈಡಿಗೆ ಇಟ್ಕೊಂಡಿದ್ದೀನಿ ನಾನು. ಮತ್ತು ಇನ್ನೊಂದು ಬೌಲ್ ತಗೊಂಡು ಬ್ಯಾಟರ್ನ ರೆಡಿ ಮಾಡ್ಕೋತಿದ್ದೀನಿ. ಫಸ್ಟ್ ನಾನು 2 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ಗೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಎಣ್ಣೆ ಬೇಡ ಅಂತ ಹೇಳಿದ್ರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಾನು 1 ಬೌಲ್ ಮೈದಾ ತೊಗೊಂಡಿರೋದ್ರಿಂದ ಮುಕ್ಕಾಲು ಬೌಲು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ, ಎಣ್ಣೆ ಮತ್ತು ಮೊಟ್ಟೆನ ಹಾಕ್ಕೊಂಡು ಒಂದು ಬೀಟರ್ನ ತೊಗೊಂಡು ಚೆನ್ನಾಗಿ ಅದನ್ನ ಬೀಟ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಅಂದರೆ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಈ ಥರ ನೊರೆ ಥರ ಬರುತ್ತೆ. ಆವಾಗ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಬೀಟ್ ಆಗಿದೆ ಅಂತ. ಆವಾಗ ಅದಕ್ಕೆ ನಾನು 1 ಬೌಲು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಮೈದಾ ಬೇಡ ಅಂತ ಹೇಳಿದರೆ ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬೋದು. ನಾನು 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿಂಗ್ ಸೋಡಾ ಇಲ್ಲ ಅಂತ ಹೇಳಿದರೆ ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ಕೋಬೋದು. ನಾನೊಂದು ಅರ್ಧ ಬೌಲಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಫ್ಲೇವರ್ಗೆ ಅಂತ ಪೈನಾಪಲ್ ಫ್ಲೇವರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಬೇಕು ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೀಟ್ ಮಾಡ್ಕೋಬೇಕು. ಒಂದು ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ರೆಡಿ ಆಗಬೇಕು. ಆ ಥರ ಬೀಟ್ ಮಾಡ್ಕೋಬೇಕು. ಒಂಚೂರು ಗಂಟಿರಬಾರ್ದು. ನೀವು ಈ ಥರ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಮಿಕ್ಸಿ ಜಾರ್ನಲ್ಲಿ ಕೂಡ ಮಾಡ್ಕೋಬೋದು. ಮಿಕ್ಸಿ ಜಾರಲ್ಲಿ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಅದು ಚೆನ್ನಾಗಿ ಬೀಟ್ ಆಗಿ ರೆಡಿ ಆದಮೇಲೆ ನಾನು ಫಸ್ಟು ಎಣ್ಣೆನ ಹಚ್ಚಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಒಂದು ಬೌಲ್ನ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಮಧ್ಯದಲ್ಲಿ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಇದನ್ನ ಇವಾಗ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಕುಕ್ಕರ್ನ ಪ್ರೀ ಹೀಟ್ಗೆ ಇಟ್ಟಿದ್ದೆ ಅಲ್ವಾ, ಅದಕ್ಕೆ ಇಟ್ಕೋತಿದ್ದೀನಿ. ಕುಕ್ಕರ್ನ ಮುಟ್ಟಬೇಕಾದ್ರೆ ಹುಷಾರಾಗಿ ಮುಟ್ಟಿ. ಯಾಕಂತ ಅಂದರೆ ನಾವು ಪ್ರೀ ಹೀಟ್ಗೆ ಇಟ್ಟಿರ್ತೀವಲ್ವ, ತುಂಬ ಬಿಸಿ ಇರುತ್ತೆ. ಕೈಗೆಲ್ಲ ಟಚ್ ಆಗೋ ಥರ ಮಾಡ್ಕೋಬಾರ್ದು. ಈಗ ನಾನು ಆ ಸ್ಟ್ಯಾಂಡ್ ಮೇಲೆ ಈ ಬ್ಯಾಟರ್ನ ಇಟ್ಟಿದ್ದಂಥ ಬೌಲ್ನ ಇಟ್ಟು ಅದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕೋತಿದ್ದೀನಿ ಕಟ್ ಮಾಡಿ. ನೀವು ಬೇಕಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಆ ಥರ ಸ್ಟ್ಯಾಂಡ್ ಏನಾದರೂ ಇಲ್ಲ ಅಂತ ಹೇಳಿದರೆ ನೀವು ಸ್ಟೀಲ್ ಬೌಲ್ನ ಕೂಡ ಉಲ್ಟಾ ಮಾಡಿ ಇಟ್ಟು ಅದ್ರ ಮೇಲೆ ಕೂಡ ಇಟ್ಕೋಬೋದು. ಇಲ್ಲ ಗಟ್ಟಿ ಇರೋ ಅಂಥ ಪ್ಲೇಟ್ ಇರುತ್ತಲ್ವ, ಪ್ಲೇಟ್ನ ಕೂಡ ಹಾಕಿ ಇಟ್ಕೋಬೋದು. ನಾನು ಇದನ್ನ ಬ್ಯಾಟರ್ನ ಕುಕ್ಕರ್ನಲ್ಲಿ ಇಟ್ಕೊಂಡು 40 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಸ್ಲಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ರಬ್ಬರ್ ಅಥವಾ ಬೆಲ್ಟ್ ವಿಸಲ್ ಯಾವುದನ್ನು ಹಾಕ್ಕೊಂಡಿಲ್ಲ. ಹಾಗೇ ಪ್ರೀ ಹೀಟಲ್ಲಿ 40 ನಿಮಿಷ ಬೇಯಿಸ್ಕೊಂಡಿದ್ದೆ. ಲಾಸ್ಟಲ್ಲಿ ನಾನೊಂದು ಚಾಕುಯಿಂದ ಹಿಂಗೆ ಹಾಕಿ ನೋಡಿದ್ರೆ ಅದು ಚಾಕುಗೆ ಅಂಟೋ ಥರ ಬರಲಿಲ್ಲ. ಆವಾಗ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಾನು ಮಾಡಿರೋ ಕೇಕ್ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗುಂಡಿ ಥರ ಆಗಿದೆ. ಯಾಕೆ ಅಂದರೆ ನಾನು ಡ್ರೈ ಫ್ರೂಟ್ಸ್ನ ಹಾಕಿದ್ದೆ ಅಲ್ವಾ, ಅದು ಸ್ವಲ್ಪ ಪ್ರೆಸ್ ಆಗಿ ಒಳಗಡೆ ಹೋಗಿರೋ ಥರ ಆಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಕೇಕ್ ಕೂಡ ತುಂಬಾ ಸಾಫ್ಟಾಗಿ ಬಂದಿತ್ತು. ನೋಡಿ ಇವಾಗ ತೋರಿಸ್ತೀನಿ. ಕೇಕ್ ರೆಡಿ ಆದಮೇಲೆ ನೀವು ಒಂದು ಅರ್ಧ ಗಂಟೆ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾಗೋದಕ್ಕೆ ಬಿಟ್ಟು ಲಾಸ್ಟಲ್ಲಿ ಅದನ್ನು ಹಿಂಗೆ ಒಂದು ಪ್ಲೇಟ್ ಮೇಲೆ ಉಲ್ಟಾ ಮಾಡಿ ಬಡಿದ್ರೆ ಅದು ಚೆನ್ನಾಗಿ ಬರುತ್ತೆ. ಕೇಕ್ ತುಂಬಾ ಸಾಫ್ಟಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಆದರೆ ನಾನು ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕಿದ್ರಿಂದ ಅಲ್ಲಿ ಸ್ವಲ್ಪ ಒಳಗಡೆ ಹೋಗಿದ್ದ ಥರ ಆಗಿತ್ತು. ನೀವು ಡ್ರೈ ಫ್ರೂಟ್ಸ್ನ ಹಾಕೋಬೇಕಾದ್ರೆ ಏನು ಮಾಡಿ ಅಂದರೆ ಬ್ಯಾಟರ್ ಜೊತೆನೇ ಮಿಕ್ಸ್ ಮಾಡಿಬಿಡಿ, ಆವಾಗ ಈ ಥರ ಆಗಲ್ಲ. ನೋಡಿ ಇವಾಗ ನಾನು ಒಂದು ಪೀಸ್ ಕೇಕ್ನ ಕಟ್ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವೀಗ ಮನೆಯಲ್ಲಿ ಯಾವ್ದಾದ್ರು ಸೆಲೆಬ್ರೇಷನ್ ಇದೆ, ಸಣ್ಣ ಪುಟ್ಟ ಬರ್ತಡೇ ಈ ಥರ ಇದ್ದಾಗ ನೀವು ಮನೆಯಲ್ಲೇ ಕೇಕ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.